ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತೃತೀಯ BA ಫೈನಲ್ BA ಐಚ್ಛಿಕ ಕನ್ನಡ ಪತ್ರಿಕೆ 6 ಏನಿದೆ, ಸಾಹಿತ್ಯ ಮೀಮಾಂಸೆ ಪಠ್ಯಪುಸ್ತಕದಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ತರಗತಿಯಲ್ಲಿ ವರ್ಡ್ಸ್ವರ್ತ್ನ ರೊಮ್ಯಾಂಟಿಕ್ ಸಿದ್ಧಾಂತ ಕುರಿತು ಮಾತಾಡ್ತಾ ಇದ್ದೀವಿ. ವರ್ಡ್ಸ್ವರ್ತ್ ಕಾವ್ಯದ ಸ್ವರೂಪ, ಕಾವ್ಯದ ಭಾಷೆ, ಕವಿ ಮತ್ತು ಪ್ರಕೃತಿಯ ಕುರಿತು ಮಾತಾಡ್ತಾನೆ. ತಾನು ಮತ್ತು ಕೋಲ್ಡ್ರಿಡ್ಜ್ ಸಂಪಾದಿಸಿ ಪ್ರಕಟಿಸಿರ್ತಕ್ಕಂತಹ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂಥ ಕವನ ಸಂಕಲನಗಳ ಕೃತಿ ಏನಿದೆ, ಆ ಕೃತಿಯ ಪ್ರಸ್ತಾವನೆಯಲ್ಲಿ ಕವಿ ಅಂದರೆ ಏನು, ಕಾವ್ಯ ಅಂದರೆ ಏನು, ಸಾಂಪ್ರದಾಯಿಕವಾದಂಥ ಮಾದರಿಯನ್ನೇ ಆ ಮಾದರಿಯನ್ನು ಬಿಟ್ಟು ಹೊಸದಾಗಿರ್ತಕ್ಕಂಥ ಮಾದರಿಯಲ್ಲಿ ಕಾವ್ಯ ರಚನೆ ಮಾಡಿರ್ತಕ್ಕಂಥ ಆತ ಈ ಕಾವ್ಯ ಜಗತ್ತಿನಲ್ಲಿ ಕಾವ್ಯಕ್ಕೆ ಎಷ್ಟು ಸ್ಥಾನ ಇದೆಯೋ ಕವಿಯು ಅಷ್ಟೇ ಮುಖ್ಯನಾಗ್ತಾನೆ ಅನ್ನುವಂಥ ಕುರಿತು ನಾವು ಆತ ಹೇಳ್ತಕ್ಕಂಥ ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಅದ ಕಾರಣ ಅವ ಹೇಳುವ ಪ್ರಕಾರ ಒಬ್ಬ ಕವಿಯನಾಗ್ತಾನೆ, ಒಬ್ಬ ಸಾಮಾನ್ಯ ಮನುಷ್ಯನಾಗ್ತಾನೆ, ಸಾಮಾನ್ಯನಿಗಾಗಿಯೇ ಬರೆಯುತ್ತಾನೆ, ಒಬ್ಬ ಮನುಷ್ಯನಿಗಾಗಿಯೇ ಬರೆಯುತ್ತಾನೆ. ಮನುಷ್ಯನಿಗಾಗಿ ಬರೆಯುತ್ತಾ ಇದ್ದ ಹಾಗೇನೆ ಅವ ಇತರ ಮನುಷ್ಯರಿಗಿಂತ ಒಬ್ಬ ಸಂವೇದನಾಶೀಲ ಗುಣವುಳ್ಳಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಕಾಣಿಸ್ಕೊಳ್ತಾನೆ. ಆದ ಕಾರಣ ಕವಿ ಅನ್ನುವನು ಸಮಾಜದಲ್ಲಿ ಅಷ್ಟು ಮುಖ್ಯ ಆಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ವರ್ಡ್ಸ್ವರ್ತ್ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಕಾವ್ಯ ಮತ್ತು ಕಾವ್ಯದ ಭಾಷೆ ಈ ಕುರಿತು ಆತ ಹೇಳ್ತಕ್ಕಂಥ ಮಾತುಗಳನ್ನೇ ನಾವು ಮುಂದುವರಿಸಿಕೊಂಡು ಹೋಗುವ ಮುಂದಿನ ಹಂತದಲ್ಲಿ ಆತ ಕಾವ್ಯ ಮತ್ತು ವಿಜ್ಞಾನ, ಕವಿ ಮತ್ತು ವಿಜ್ಞಾನಿ ಇವುಗಳ ನಡುವಿರ್ತಕ್ಕಂಥ ಸಂಬಂಧದ ಕುರಿತು ಆತ ಹೇಳ್ತಾನೆ. ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತೇವೆ, ಕಲೆ ಅನ್ನೋದು ವಿಜ್ಞಾನವೋ ಅಥವಾ ಅದೊಂದು ಬೇರೆ ಅನ್ನುವಂಥದ್ದು. ಕಲೆ ಹೇಗೆ ವಿಜ್ಞಾನ ಆಗುವುದಿಲ್ಲವೋ ಅದೇ ರೀತಿಯಲ್ಲಿ ಕಲಾ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಕಾವ್ಯ ಅನ್ನುವುದೇನಿದೆ ಅದು ವಿಜ್ಞಾನವಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕವಿ ಮತ್ತು ವಿಜ್ಞಾನ, ಕಾವ್ಯ ಮತ್ತು ವಿಜ್ಞಾನದ ಕುರಿತಾಗಿ ವರ್ಡ್ಸ್ವರ್ತ್ನ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಮುಂದಕ್ಕೆ ಗಮನಿಸ್ಕೊಳ್ಬೇಕು. ವರ್ಡ್ಸ್ವರ್ತ್ನ ಪ್ರಕಾರ ವಿಜ್ಞಾನಿ ಮತ್ತು ಕವಿಗಳಲ್ಲಿ ಕವಿಯೇ ಹೆಚ್ಚು ಆಪ್ತನಾಗುತ್ತಾನೆ ಎನ್ನುತ್ತಾನೆ. ವಿಜ್ಞಾನಿ ಮತ್ತು ಕವಿ ಇಬ್ಬರಿದ್ದಾರೆ. ವರ್ಡ್ಸ್ವರ್ತ್ ವಿಜ್ಞಾನಿಗೆ ಹೆಚ್ಚು ಬೆಲೆ ಕೊಡೋದಿಲ್ಲ ಅಂತ ಹೇಳಿದ್ರೆ ವಿಜ್ಞಾನಿಯನ್ನೇ ಹೆಚ್ಚು ಹಚ್ಚಿಕೊಳ್ಳೋಲ್ಲ. ಕವಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾನೆ. ಯಾಕೆಂತ ಹೇಳಿದರೆ ಕವಿ ಜನರ ಮಧ್ಯೆ ಇರ್ತಕ್ಕಂಥವ್ರು. ಹಿಂದಿನ ಕ್ಲಾಸಲ್ಲಿ ಗಮನಿಸಿದೆ, ಮನುಷ್ಯನಿಗಾಗಿ ಬರೆಯುತ್ತಾನೆ, ಮನುಷ್ಯ ಒಬ್ಬ. ಅದೇ ಕಾರಣ ಕವಿಯೇ ಅವನಿಗೆ ಹೆಚ್ಚು ಆಗ್ತಾನಾಗುತ್ತಾನೆ.
ನಾವು ಮೇಲ್ನೋಟ ಗಮನಿಸಿದಾಗ ಇಬ್ಬರು ಸಹ ಸಂಶೋಧಕರು. ವಿಜ್ಞಾನದ ಪ್ರಯೋಗಾಲಯಗಳಲ್ಲಿ ಪ್ರಯೋಗವನ್ನು ನಡೆಸಿ ಏನು ಫಲಿತಾಂಶವನ್ನು ಪಡೆಯತಕ್ಕಂಥ ವಿಜ್ಞಾನಿ ಏನಿದ್ದಾನೆ, ಅವನು ಒಬ್ಬ ಸಂಶೋಧಕ ಹೇಗೆಯೋ ಅದೇ ರೀತಿಯಲ್ಲಿ ಈ ಕಾವ್ಯ ಜಗತ್ತಿನಲ್ಲಿ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಚರಾಚರ ವಿಶೇಷಗಳೇನಿವೆ ಅವನ್ನು ಗಮನಿಸಿಕೊಂಡು ಹೊಸದಾಗಿರ್ತಕ್ಕಂಥ ಒಂದು ಕಾವ್ಯ ಪ್ರಕಾರವನ್ನು ಹುಟ್ಟುಹಾಕ್ತಾನಲ್ವೇ ಒಬ್ಬ ಕವಿ. ಆದ ಕಾರಣ ಕವಿಯೂ ಒಬ್ಬ ಈ ಪ್ರಕೃತಿಯಲ್ಲಿ ಒಬ್ಬ ಸಂಶೋಧಕರಾಗುತ್ತಾನೆ. ವಿಜ್ಞಾನಿಯಂತೆ ಕವಿ ಮಾನವನಿಗೆ ದೂರವಾಗಿರುವ ಕಲ್ಯಾಣ ಸಾಧಕನಲ್ಲ ಎನ್ನುವ ವರ್ಡ್ಸ್ವರ್ತ್. ಅವನ ದೃಷ್ಟಿಯಲ್ಲಿ ಕವಿ ಹತ್ತಿರದ ಸ್ನೇಹಿತ, ನಿತ್ಯ ಸಹಚರಿ. ವಿಜ್ಞಾನಿ ಮಾನವನಿಗೆ ದೂರವಾಗ್ತಾನೆ, ಯಾಕಂದರೆ ಅವನಿಗೆ ಒಂದೇ ಅಂತ ಲ್ಯಾಬ್ಗಳು, ಒಂದೇ ಪ್ರಯೋಗಾಲಯ, ಆ ಪ್ರಯೋಗಾಲಯ ಇರತಕ್ಕಂಥ ಉಪಕರಣಗಳು, ಸೊ ಅವುಗಳ ನಡುವೆ ಮಾತ್ರ ಒಡನಾಟವನ್ನು ಮಾಡ್ತಾನೆ. ನೀವು ಯಾವುದೇ ಪ್ರಯೋಗಾಲಯವನ್ನು ಗಮನಿಸ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಉಪಕರಣಗಳಲ್ಲಿ ಬೇರೆ ಬೇರೆ ದ್ರವಗಳನ್ನು ಹಾಕಿಕೊಂಡು ಏನು ಫಲಿತಾಂಶವನ್ನು ಪಡೆಯುತ್ತಾನೆ, ಆ ಕೆಲಸವನ್ನು ಆತ ನಿರಂತರ ಮಾಡ್ತಾ ಇರ್ತಾನೆ. ಹಾಗಾಗಿ ಮನುಷ್ಯನೊಂದಿಗೆ ಆತನ ಒಡನಾಟ ಕಡಿಮೆ. ಹಾಗಾಗಿ ಮಾನವನಿಗೆ ದೂರವಾಗಿರ್ತಕ್ಕಂಥ ಇವ ಕಲ್ಯಾಣ ಸಾಧಕನಲ್ಲ, ಮಾನವ ಸಮಾಜದ ಕಲ್ಯಾಣ ಸಾಧಕನಲ್ಲ ಎನ್ನುವಂಥ ವರ್ಡ್ಸ್ವರ್ತ್ ಕವಿ ಹತ್ತಿರದ ಸ್ನೇಹಿತ. ಕವಿ ಮನುಷ್ಯ ಸಮಾಜಕ್ಕೆ ಒಬ್ಬ ಹತ್ತಿರದ ಸ್ನೇಹಿತ ಅಂತ ಹೇಳ್ತಾನೆ. ಅವ ನಿತ್ಯ ಸಹಚರಿ, ಯಾಕಂದರೆ ಮನುಷ್ಯನೊಂದಿಗೆ ಒಡನಾಟ ಮಾಡ್ತಕ್ಕಂಥವನು. ಮನುಷ್ಯನಲ್ಲಿರ್ತಕ್ಕಂಥ ಭಾವನೆಗಳೇನಿವೆ ಆ ಭಾವನೆಗಳನ್ನು ಬೆಲೆ ಕೊಟ್ಟು ಆ ಮೂಲಕ ಒಂದು ನೂತನವಾದ ಸೃಷ್ಟಿಯನ್ನು ಮಾಡ್ತಾನೆ. ಮಾತ್ರವಲ್ಲ, ಕವಿ ಮತ್ತು ವಿಜ್ಞಾನಿಗಳ ಜ್ಞಾನ ಸ್ವರೂಪಗಳಲ್ಲಿ ಕವಿಯದು ಬದುಕಿನ ಅಂಗವಾಗಿ ಸ್ವಭಾವ ಸತ್ಯಗತವಾಗಿ ಬಂದರೆ, ಕವಿಯ ಮತ್ತು ವಿಜ್ಞಾನದ ಜ್ಞಾನ ಸ್ವರೂಪ ಏನಿದೆ ಅದರಲ್ಲಿ ಕವಿಯ ಜ್ಞಾನ ಸ್ವರೂಪ ಏನಿದೆ ಅದು ಬದುಕಿನ ಅಂಗವಾಗಿ ಬರ್ತಕ್ಕಂಥದ್ದು, ಸ್ವಭಾವ ಸತ್ಯಗತವಾಗಿ ಬರ್ತಕ್ಕಂಥದ್ದು. ಯಾಕಂದರೆ ಬದುಕತಕ್ಕಂಥ ಮನುಷ್ಯರೊಂದಿಗೆ ಒಡನಾಟ ಇರ್ತಕ್ಕಂಥವನು ಆ ಬದುಕಿನ ಅಂಗವಾಗಿ ಇರುವಂಥದ್ದು. ಮತ್ತು ಅವನ ಸ್ವಭಾವ, ಮನುಷ್ಯರಲ್ಲಿರ್ತಕ್ಕಂಥ ಸ್ವಭಾವಗತ ಸತ್ಯಗಳೇನಿವೆ ಆ ಸತ್ಯಗಳ ಮೂಲಕ ಒಂದು ವಿಶೇಷವಾದ ಜ್ಞಾನವನ್ನು ಪಡೆಯುತ್ತಾನೆ. ಆ ಜ್ಞಾನವನ್ನು ಕಾವ್ಯದ ರೂಪದಲ್ಲಿ ಅದು ಹೊರಗಿಡತಕ್ಕಂಥ ಕೆಲಸವನ್ನು, ಪ್ರಕಟಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಆದರೆ ವಿಜ್ಞಾನಿ ಹಾಗಲ್ಲ. ವಿಜ್ಞಾನದು ಪರಿಶ್ರಮಪೂರ್ವಕವಾಗಿ ಗಳಿಸಿದ ವೈಯಕ್ತಿಕ ಸಂಪಾದನೆ. ವಿಜ್ಞಾನಿಯ ಸಂಪಾದನೆ ಅನ್ನೋದು ವೈಯಕ್ತಿಕ ಸಂಪಾದನೆ. ನೀವು ರೇಡಿಯೋ ಕಂಡುಹಿಡಿದವರು ಯಾರು, ಟೆಲಿವಿಷನ್ ಕಂಡುಹಿಡಿದವರು ಯಾರು ಅಂತೇಳಿ ಅಲ್ಲಿ ಒಂದು ಹೆಸರು ಇರ್ತದೆ. ಆದ ಕಾರಣ ಅದು ಅವನ ವೈಯಕ್ತಿಕವಾದ ಸಂಪಾದನೆ ಆಗ್ತದೆ. ಹಾಗಾಗಿ ಅವನಿಗೆ ಒಂದು ಸಮಾಜ ಹೆಚ್ಚು ಗೌರವವನ್ನು ಕೊಡ್ತಾ ಇರ್ತದೆ. ಆದರೆ ಕವಿ ಅದು ವೈಯಕ್ತಿಕವಾದ ಸಂಪಾದನೆ ಅಲ್ಲ, ಅದು ಸಾಮೂಹಿಕವಾದ ಸಾಮಾಜಿಕವಾಗಿರ್ತಕ್ಕಂಥ ಸಂಪಾದನೆ. ಯಾಕಂದರೆ ಅವನ ಕಾವ್ಯದ ವಸ್ತುಗಳೇನಿವೆ, ಉಪಕರಣ ಪರಿಕರಗಳೇನಿವೆ ಅವೆಲ್ಲವೂ ಈ ಮನುಷ್ಯ ಸಮಾಜದಲ್ಲಿರ್ತಕ್ಕಂಥವು. ಹಾಗಾಗಿ ವರ್ಡ್ಸ್ವರ್ತ್ ಕಾವ್ಯವನ್ನು ಜ್ಞಾನದ ಜೀವದೋಸಿರು. ವರ್ಡ್ಸ್ವರ್ತ್ ಕಾವ್ಯವನ್ನು ಕುರಿತಾಗಿ ಹೇಳ್ತಕ್ಕಂಥ ಜ್ಞಾನದ ಜೀವದೋಸಿರು ಅಂತ ಹೇಳ್ತಾನೆ. ಜ್ಞಾನದ ಜೀವ ಏನಿದೆ ಅದರ ಉಸಿರು ಈ ಕಾವ್ಯ ಅನ್ನೋದು. ಸಕಲ ಜ್ಞಾನದ ಉತ್ತಮ ಅಂಶಗಳ ಸಾರಸರೋಸ. ಸಕಲ ಜ್ಞಾನಗಳು, ಎಲ್ಲ ರೀತಿಯ ಜ್ಞಾನಗಳೇನಿವೆ, ಅದು ವಿಜ್ಞಾನ ಇರ್ಬೋದು, ಕಲೆ ಇರ್ಬೋದು, ವಾಣಿಜ್ಯ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ಸಕಲ ಜ್ಞಾನದ ಉತ್ತಮ ಅಂಶಗಳು, ಅಲ್ಲಿರ್ತಕ್ಕಂಥ ಉತ್ತಮ ಅಂಶಗಳ ಸಾರಸರ್ವಸ್ವ. ಇಟ್ ಈಸ್ ಬ್ರೀತ್ ಆ್ಯಂಡ್ ಫೈನಲ್ ಸ್ಪಿರಿಟ್ ಆಫ್ ಆಲ್ ನಾಲೆಜ್ ಅಂತ ಹೇಳ್ತಾರೆ. ವಿಜ್ಞಾನಕ್ಕೆ ವ್ಯತಿರಿಕ್ತವಾದ
ಅಂಥದರ ಭಾವೋಜ್ವಲವಾದ ಅಭಿವ್ಯಕ್ತಿ ಎನ್ನುತ್ತಾನೆ ವರ್ಡ್ಸ್ವರ್ತ್. ಹಾಗಾಗಿ ವಿಜ್ಞಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಮತ್ತು ಅಂಥದ್ರದ್ದೇ ಅದು. ಯಾಕಂದರೆ ವಿಜ್ಞಾನ ಸಹ ಮನುಷ್ಯ ಪ್ರಪಂಚವನ್ನು ಬಿಟ್ಟು ಹೊರಗೆ ಹೋಗೋದಕ್ಕೆ ಆಗುವುದಿಲ್ಲ. ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಕ್ಕೊಂಡು ಸಂಶೋಧನೆ ಮಾಡ್ತಕ್ಕಂಥ. ಆದರೆ ಅಭಿವ್ಯಕ್ತಿ ಅನ್ನೋದೇನಿದೆ ಅದು ಏನಿದೆ ಅದು ಒಂದು ರೀತಿಯಲ್ಲಿ ನಿಖರವಾಗಿರ್ತಕ್ಕಂಥದ್ದು, ನಿರ್ದಿಷ್ಟವಾಗಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ, ಅದಕ್ಕಿಂತ ಹೆಚ್ಚು ಆಗುವುದಿಲ್ಲ. ಆದರೆ ಕವಿಯದ್ದು ಏನಿದೆ ಅದು ವಿಜ್ಞಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಅಂಥದ್ರದೇ ಆದಂತಹ ಭಾವೋಜ್ವಲವಾದ ವ್ಯಕ್ತಿ, ಭಾವಪೂರ್ವಕವಾದ ಉಜ್ವಲವಾದ ಮನುಷ್ಯನ ಭವಿತವ್ಯಕ್ಕೆ, ಮನುಷ್ಯನಿಗೆ ಉಜ್ವಲ ಭವಿತವ್ಯವನ್ನು ಕೊಡೋದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಭಿವ್ಯಕ್ತಿ ಕಾವ್ಯ ಅನ್ನೋದನ್ನು ವರ್ಡ್ಸ್ವರ್ತಿಯಲ್ಲಿ ಹೇಳ್ತಾ ಇದ್ದಾರೆ. ವರ್ಡ್ಸ್ವರ್ತ್ನ ದೃಷ್ಟಿಯಲ್ಲಿ ಮನುಷ್ಯನ ಮನಸ್ಸು ಮತ್ತು ಪ್ರಕೃತಿಯ ವ್ಯಾಪಾರಗಳಲ್ಲಿ ವ್ಯಕ್ತಿ ನಿದರ್ಶನವಾಗಿ ಕಾಣಿಸಿಕೊಳ್ಳುವ ಮೂಲಭೂತ ತತ್ವಗಳನ್ನು ನಮ್ಮ ಇಂದ್ರಿಯಗಳು ಗ್ರಹಿಸುವಂತೆ ಮೂರ್ತ ರೂಪವಾಗಿಸುವ ಮೂಲಕ ಕವಿ ಆನಂದವನ್ನು ಒದಗಿಸ್ತಾನೆ. ಒಂದು ಕಾವ್ಯ ಅನ್ನೋದು ಬೇಕಾದರೆ ಆ ಕಾವ್ಯಕ್ಕೆ ವಸ್ತು ಯಾವುದು ಅಂತೇಳಿದರೆ ರೊಮ್ಯಾಂಟಿಕ್ ಯುಗದ ಹುಟ್ಟು ಕಲ್ಪನೆ, ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮನುಷ್ಯನ ಮನಸ್ಸು ಮತ್ತು ಪ್ರಕೃತಿಯ ವ್ಯಾಪಾರಗಳಿವೆ. ಮನುಷ್ಯನ ಮನಸ್ಸು ಏನಿದೆ ಈ ಪ್ರಕೃತಿಯಲ್ಲಿ ನಡೀತಕ್ಕಂಥ ಸಕಲ ವ್ಯವಹಾರಗಳು, ಒಂದು ಹಕ್ಕಿಯ ಬದುಕು, ಒಂದು ಪ್ರಾಣಿಯ ಬದುಕು, ಒಂದು ಮರದ ಬದುಕು, ಒಂದು ಸರೀಸೃಪದ ಬದುಕು, ಜಲಚರಗಳ ಬದುಕು, ಇವೆಲ್ಲವನ್ನು ಮನುಷ್ಯನ ಮನಸ್ಸು ಗಮನಿಸ್ಕೊಳ್ತದೆ. ಹಾಗಾಗಿ ಮನುಷ್ಯನ ಮನಸ್ಸು ಮತ್ತು ಪ್ರಕೃತಿಯ ವ್ಯಾಪಾರಗಳಲ್ಲಿ ವ್ಯಕ್ತಿ ನಿದರ್ಶನ ಆಗಿ ಕಾಣಿಸಿಕೊಳ್ಳುವ ಮೂಲಭೂತ ತತ್ವಗಳನ್ನು ಒಬ್ಬ ವ್ಯಕ್ತಿಗೆ ನಿದರ್ಶನವಾಗಿ ಕಾಣಿಸ್ಕೊಳ್ತವೆ, ಉದಾಹರಣೆಯಾಗಿ ಕಾಣಿಸಿಕೊಳ್ತಕ್ಕಂಥ ಮೂಲಭೂತ ತತ್ವಗಳೇನಿವೆ ಅವನ್ನು ನಮ್ಮ ಇಂದ್ರಿಯಗಳು ಗ್ರಹಿಸುವಂತೆ, ಒಬ್ಬ ಮನುಷ್ಯನ ಇಂದ್ರಿಯಗಳು ಗ್ರಹಿಸುವಂತೆ ಮೂರ್ತನ ಒಪ್ಪಗಿಸುವ ಮೂಲಕ ಕವಿ ಆನಂದವನ್ನು ಒದಗಿಸ್ತಾನೆ. ಅವನ್ನ ಓದುಗನ ಇಂದ್ರಿಯಗಳು ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಆ ಮೂಲಭೂತ ತತ್ವಗಳೇನಿದೆ ಅದನ್ನು ಓದುಗನ ಇಂದ್ರಿಯಗಳು ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯ ಮೂರ್ತ ರೂಪವನ್ನು ಕೊಡುವ ಮೂಲಕ ಆತ ಕವಿ ಏನಿದ್ದಾನೆ ಓದುಗನಿಗೆ ಆನಂದವನ್ನು ಒದಗಿಸ್ತಾನೆ. ಆತ ಇಂದ್ರಿಯ ಗ್ರಮ್ಯ ಸಂಗತಿಗಳಿಗೆ ಮೂರ್ತ ರೂಪ ನೀಡಿ ಇಂದ್ರಿಯ ಗಮ್ಯ ಸಂಗತಿಗಳು ಅದೇ ಹೇಳಿದೆ ಇಂದ್ರಿಯಗಳು ಗ್ರಹಿಸುವಂತೆ ಮಾಡಿ ಮೂರ್ತ ರೂಪವಾಗಿಸುವ ಮೂಲಕ ಕವ್ಯಾನ ಮೂರ್ತ ರೂಪವನ್ನು ಕೊಡ್ತಾನೆ. ಇಂದ್ರಿಯ ಗ್ರಹಿಸುವುದು ಎಲ್ಲವೂ ಸಹ ಎಂದೇ ಅವು ಮೂರ್ತ ರೂಪವಾಗಿರುವುದಿಲ್ಲ. ಒಂದು ಇಂದ್ರಿಯದ ಅನುಭವವನ್ನು ಮತ್ತೊಂದು ಇಂದ್ರಿಯ ಪಡ್ಕೊಳ್ಳುವಂಥದ್ದು ಇದೆ. ಪಂಪ ಭಾರತದಲ್ಲಿ ಪಂಪ ಒಂದು ಕಡೆ ಒಂದು ಮಾತನ್ನು ಹೇಳ್ತಾನೆ, ಕರ್ಣ ರಸಾಯನದಂತೆ ಭಾರತಂ ಅಂತ ಹೇಳಿ. ರಸಾಯನ ಅನ್ನುವುದು ಏನಿದೆ ಅದು ಜಿಹ್ವೆ ಅನ್ನುವಂಥ ಇಂದ್ರಿಯಕ್ಕೆ ಗ್ರಹಿಸುವಂಥ ಸಾಮರ್ಥ್ಯವುಳ್ಳದು. ಜಿಹ್ವೆ ನಾಲಗೆ ಅನ್ನೋದಿದೆ ಆ ರಸಾಯನವನ್ನು ಆಸ್ವಾದಿಸುವ ಮೂಲಕ ಅದರ ಅನುಭವವನ್ನು ರಸಾಯನದ ಅನುಭವವನ್ನು ಪಡೆಯುತ್ತದೆ. ಆದರೆ ಕಾವ್ಯ ಅನ್ನುವಂಥ ರಸಾಯನ ಏನಿದೆ ಅದು ನಾಲಗೆ ಅನ್ನುವಂಥ ಇಂದ್ರಿಯ ಗ್ರಹಿಸುವಲ್ಲ, ಅದು ಕಿವಿ ಅನ್ನುವಂಥ ಇಂದ್ರಿಯ ಗ್ರಹಿಸಿಕೊಳ್ಳುವುದು. ಕಾವ್ಯ ಅನ್ನುವುದಕ್ಕೆ ಮೂರ್ತ ರೂಪ ಅನ್ನೋದು ಯಾವುದೂ ಇಲ್ಲ. ಅದೇ ಕವಿ ಏನು ಮಾಡ್ತಾನೆ, ಈ ಕಾವ್ಯಕ್ಕೆ ಮೂರ್ತ ರೂಪವನ್ನು ಕೊಡುವ ಮೂಲಕ ಅದನ್ನು ಓದುಗ ಗ್ರಹಿಸುವಂತೆ ಮಾಡ್ತಾನೆ. ಹಾಗಾಗಿ ಮೂರ್ತ ರೂಪ ನೀಡಿ ಮನುಷ್ಯರ ಹಾಗೂ ಮನುಷ್ಯ ನಿಸರ್ಗದ ನಡುವಿನ ಸಂಬಂಧಗಳನ್ನು ವಿಶದಪಡಿಸಿ
ಒಬ್ಬ ಕವಿ ಆದವ ಏನು ಮಾಡ್ತಾನೆ, ಇಂದ್ರಿಯ ಗಮ್ಯ ಸಂಗತಿಗಳಿದ್ವಿ ಅದಕ್ಕೆ ಮೂರ್ತ ರೂಪವನ್ನು ನೀಡಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ರೂಪಗಳೇನಿವೆ ಅಮೂರ್ತ ರೂಪಗಳು. ಕವಿ ಏನು ಮಾಡ್ತಾನೆ, ಅದಕ್ಕೆ ಮೂರ್ತ ರೂಪವನ್ನು ಹೇಳ್ತಾನೆ. ದೇವರು ಅನ್ನೋದು ಏನಿದ್ದಾನೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಮೂರ್ತ ರೂಪ. ಕವಿ ಕಾವ್ಯದಲ್ಲಿ ದೇವರನ್ನು ಚಿತ್ರಿಸುವ ಮೂಲಕ ಆ ದೇವರು ಹೀಗಿದ್ದಾನೆ, ಹೀಗಿರ್ತಾನೆ. ಹಾಗಾಗಿ ದೇವರ ಕುರಿತಾದ ಒಂದು ಕವನವನ್ನು ಓದುವಾಗ ನಮಗೇನಾಗ್ತದೆ, ಆ ದೇವರ ಚಿತ್ರ ನಮ್ಮ ಕಣ್ಣ ಮುಂದೆ ಬರ್ತದೆ. ಹಾಗಾಗಿ ಕವಿ ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಟ್ಟ. ಹಾಗಾಗಿ ಇಂದ್ರಿಯಗಮ್ಯ ಸಂಗತಿಗಳೇ ಮೂರ್ತ ರೂಪ ನೀಡಿ ಮನುಷ್ಯರ ಹಾಗೂ ಮನುಷ್ಯ ನಿಸರ್ಗ ನಡುವೆ ಸಂಬಂಧವನ್ನು ವಿಷದಪಡಿಸಿ, ಮನುಷ್ಯರ ನಡುವೆ ಸಂಬಂಧ ಮತ್ತು ಮನುಷ್ಯ ನಿಸರ್ಗಗಳ ನಡುವೆ ಸಂಬಂಧವನ್ನು ವಿಷದಪಡಿಸಿ ಅದನ್ನು ಸ್ಪಷ್ಟೀಕರಿಸಿ ನಿಸರ್ಗದ ಸಕಲ ವ್ಯಾಪಾರಗಳಲ್ಲಿ ಅಂತರ್ಗತವಾದ ಸಂತೋಷವನ್ನು ಎತ್ತಿ ತೋರಿಸ್ತಾರೆ. ನಿಸರ್ಗದ ಸಕಲ ವ್ಯಾಪಾರಗಳಲ್ಲಿ ಅಡಕವಾಗಿರ್ತದೆ ಸಂತೋಷ ಅನುಭವ. ಒಂದು ಹಾವಿನ ಆಟಗಳು, ಒಂದು ಪ್ರಾಣಿ ಪಕ್ಷಿಗಳ ಬದುಕು ಏನಿದೆ, ಆ ಬದುಕಿನಲ್ಲಿ ಎಷ್ಟು ಕ್ರೂರವಾಗಿರ್ತಕ್ಕ ಅಂಶಗಳಿದ್ರೂ ಸಹ ಅದನ್ನು ನೋಡುವಾಗ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ಸಂತೋಷದ ಅನುಭವವನ್ನು ಪಡೆಯುತ್ತೇವೆ. ಆ ಸಂತೋಷ ಅನುಭವವನ್ನು ಒಬ್ಬ ಕವಿಯಾದವ ಎತ್ತಿ ತೋರಿಸ್ತಾನೆ, ಎತ್ತಿ ತೋರಿಸಬೇಕಾಗ್ತದೆ ಅನ್ನೋದು ವರ್ಡ್ಸ್ವರ್ತನ ಅಭಿಪ್ರಾಯ. ಹೀಗಾಗಿ ವರ್ಡ್ಸ್ವರ್ತ್ ಕವಿ ಮತ್ತು ನಿಸರ್ಗ ಸಂಬಂಧ ಕುರಿತು ಮಾತನಾಡುತ್ತಾ, ಒಟ್ಟು ನೀವು ರೊಮ್ಯಾಂಟಿಕ್ ಯುಗವನ್ನು ಗಮನಿಸಿಕೊಂಡ್ರೆ ಕವಿ ಮತ್ತು ನಿಸರ್ಗಕ್ಕೆ ನಿಕಟವಾದ ಹತ್ತಿರವಾದ ಸಂಬಂಧ ಇದೆ. ಹಾಗೆ ಕವಿಯಾದವ ನಿಸರ್ಗದತ್ತವಾಗಿರ್ತಕ್ಕಂಥ ವಿಚಾರಗಳನ್ನೇ ಆಧರಿಸಿಕೊಂಡು ಕಾವ್ಯವನ್ನು ಬರೆಯತಕ್ಕಂಥದ್ದು. ಒಬ್ಬ ಕವಿ ಆಗಬೇಕಾದ್ರೆ ನಿಸರ್ಗ ಬೇಕು. ಹಾಗಾಗಿ ನಿಸರ್ಗದ ಸಂಬಂಧವ ಹೇಳ್ತಾನೆ, ಪ್ರಕೃತಿಯಲ್ಲಿನ ಹೃದಯವಾದ ಉತ್ತಮೋತ್ತಮವಾದ ಗುಣವಿಶೇಷಣಗಳಿಗೆ, ಈ ಪ್ರಕೃತಿಯಲ್ಲಿನ ಹೃದಯವಾಗಿರ್ತಕ್ಕಂಥ ಹೃದಯವಾದ್ದು ಕಾಣದೇ ಇರತಕ್ಕಂಥ ಉತ್ತಮೋತ್ತಮವಾದ ಗುಣವಿಶೇಷಣಗಳಿಗೆ ಮನುಷ್ಯನ ಮನಸ್ಸು ಒಂದು ಕನ್ನಡಿ ಎನ್ನುತ್ತಾರೆ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಹೃದಯವಾದ, ಪ್ರಕೃತಿಯ ಒಳಗಡೆ ಸುಪ್ತವಾಗಿ ಅಡಕವಾಗಿರ್ತಕ್ಕಂಥ ಉತ್ತಮೋತ್ತಮವಾದ ಗುಣವಿಶೇಷಣಗಳೇನೇನೆ, ಆ ಗುಣವಿಶೇಷಣಗಳನ್ನು ಕಾಣತಕ್ಕಂಥ ಕೆಲಸವನ್ನು ಮನುಷ್ಯನ ಮನಸ್ಸು ಮಾಡ್ತದೆ ಎನ್ನುವ ಮೂಲಕ ಕವಿ ಮನುಷ್ಯ ಸ್ವಭಾವಕ್ಕೊಂದು ಅಖಂಡ ರಕ್ಷಣೆಯಾಗಿ ನಿಲ್ಲುತ್ತಾನೆ ಅಂತಾನೆ. ಸೊ ಆದ ಕಾರಣ ಕವಿ ಅನ್ನೋದು ಅವ ಮನುಷ್ಯನ ಸ್ವಭಾವಕ್ಕೊಂದು ಈ ರೀತಿಯಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಈ ಬೇರೆ ಬೇರೆ ಈ ಸಂತೋಷ, ದುಃಖ, ಈ ಗುಣವಿಶೇಷಣದ ಸ್ವಭಾವಗಳೇನಿವೆ, ಆ ಸ್ವಭಾವಕ್ಕೆ ರಕ್ಷಣೆಯನ್ನು ಕವಿ ಕೊಡ್ತಾನೆ. ಅಂದರೆ ಮನುಷ್ಯನ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಸ್ವಭಾವಗಳನ್ನೇ ಆಧರಿಸಿಕೊಂಡು ಕವಿ ರಚನೆಯನ್ನು ಮಾಡ್ತಾನೆ ಅಂತ. ಹಾಗಾಗಿ ಒಬ್ಬ ಕವಿಯಾದವ ಮನುಷ್ಯನ ಬಿಟ್ಟು ಹೊರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವ ಮನುಷ್ಯನ ಕಲ್ಯಾಣ ಸಾಧಕನಾಗಬೇಕು, ಮನುಷ್ಯನ ಹತ್ತಿರದ ಸಂಬಂಧಿಯಾಗಿರಬೇಕು, ಮನುಷ್ಯನ ಸ್ನೇಹಿತನಾಗಿರಬೇಕು, ಮನುಷ್ಯನೊಂದಿಗೆ ನಿತ್ಯ ಸಹಚರ್ಯ ಆಗಬೇಕು ಅನ್ನೋದು ಅವನ ಅಭಿಪ್ರಾಯ. ಸೊ ಇನ್ನು ಕಾವ್ಯದ ವಸ್ತುವಿನ ಕುರಿತು ವರ್ಡ್ಸ್ವರ್ತ್ ದೃಷ್ಟಿ ವ್ಯಾಪಕವಾದ. ಕಾವ್ಯದ ವಸ್ತು ಅಂದರೆ ಏನು, ಭಾಳ ವಿಷಯವಾಗಿದೆ. ಆತ ಹೇಳುವಂತೆ ಎಲ್ಲ ವಸ್ತುಗಳು ಕವಿಯ ಕಲೆಗೆ ಸಾಮಗ್ರಿಯನ್ನು ಒದಗಿಸುವುದು. ಅವ ಹೇಳೋ ಪ್ರಕಾರ ಈ ಜಗತ್ತಿನಲ್ಲಿದ್ದ ಎಲ್ಲ ವಸ್ತುಗಳು ಅದು ಒಬ್ಬ ಕವಿಗೆ ಒಂದು ಕಲಾ ನಿರ್ಮಿತಿಗೆ ಅದು ಸಾಮಗ್ರಿ ಆಗ್ತದೆ. ಆದರೆ ಕವಿಯು ಇನ್ನಷ್ಟು ಕಡಿಮೆ ಪ್ರಮಾಣದ ವಾಚಕರು ಆ ವಸ್ತು ನಿರ್ದಿಷ್ಟ ಭಾವವನ್ನು ಗ್ರಹಿಸಬಲ್ಲವರಾಗಿರಬೇಕು. ಆದರೆ ಒಬ್ಬ ಕವಿ ಮತ್ತು ವಾಚಕ ಅವ ಗ್ರಹಿಸಿಕೊಳ್ಳುವುದು ಇನ್ನಷ್ಟು ಕಡಿಮೆ ಪ್ರಮಾಣದಲ್ಲಿ. ಹಾಗಾಗಿ ಇನ್ನಷ್ಟು ಕಡಿಮೆ ಪ್ರಮಾಣದಲ್ಲಿ ವಾಚಕರು ಆ ವಸ್ತುವನ್ನು ನಿರ್ದಿಷ್ಟ ಭಾವದೊಡನೆ ಗ್ರಹಿಸಿ ಬಲ್ಲವಾಗಿರಬೇಕು. ಆ ಭಾವವನ್ನು ಆ ವಸ್ತುವಿನಲ್ಲಿ ಕವಿ ಮತ್ತು ಮನುಷ್ಯ ಕಾಣಬೇಕಾಗ್ತದೆ.
ಆ ಭಾವ ಕಾಣದೆ ಹೋದರೆ ಕವಿಯಿಂದ ಕಾವ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಅಥವಾ ಕವಿ ಕಾವ್ಯವನ್ನು ಬರೆದರೂ ಸಹ ಭಾವವನ್ನು ಗ್ರಹಿಸಿಕೊಳ್ಳದೇ ಇರತಕ್ಕಂಥ ವಾಚಕ ಏನಿದ್ದಾನೆ, ಓದುಗ ಏನಿದ್ದಾನೆ, ಅದನ್ನು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ. ಕವಿ ತನ್ನ ವಸ್ತುವನ್ನು ಶುದ್ಧ ಭೌತಿಕ ರೀತಿಯಲ್ಲಿ ಗ್ರಹಿಸಿದ ಸಾಲದು. ಕವಿ ಯಾವುದೇ ಒಬ್ಬ ತನ್ನ ವಸ್ತುವನ್ನು ಶುದ್ಧವಾದ ಭೌತಿಕ ರೀತಿಯಲ್ಲಿ ಗ್ರಹಿಸಿಕೊಂಡ್ರೆ ಸಾಲದು. ಕಾವ್ಯವಾಗಿಸುವ ಮುಂಚೆ ಅದು ಅದನ್ನು ವೈಯಕ್ತಿಕ ಸಂಬಂಧ ಅಷ್ಟೇ ತಕ್ಷಣದ್ದು ಮುಖ್ಯವಾದ್ದು ಆಗಿರಬೇಕು ಅಂತ ಹೇಳ್ತಾರೆ. ಹೀಗೆ ಒಟ್ಟಿನಲ್ಲಿ ಆಸ್ವಾದನೆ ಮತ್ತು ಸಂವೇದನೆಗೆ ಒಳಪಡಬೇಕೇ ವಿನಃ ಕೇವಲ ಇಂದ್ರಿಯ ಗ್ರಹಿಕೆ ಅಥವಾ ಬುದ್ಧಿಗ್ರಹಿಕೆ ಒಳಗಾಗುವುದಿಲ್ಲ ಅಂತಾರೆ. ಹಾಗಾಗಿ ಒಟ್ಟಿನಲ್ಲಿ ಒಂದು ಕಾವ್ಯದ ವಸ್ತು ಅನ್ನೋದೇನಿದೆ ಅದು ಆಸ್ವಾದನೆ ಮತ್ತು ಸಂವೇದನೆಗೆ ಒಳಪಡಬೇಕು. ಆ ವಸ್ತುವನ್ನು ಆಸ್ವಾದಿಸಬೇಕು ಮತ್ತು ಆ ಕುರಿತ ಪ್ರತಿಕ್ರಿಯೆಗಳನ್ನು, ಸಂವೇದನೆಗಳನ್ನು ವ್ಯಕ್ತಪಡಿಸಬೇಕು ವಿನಃ ಕೇವಲ ಇಂದ್ರಿಯ ಗ್ರಹಿಕೆ ಅಥವಾ ಬುದ್ಧಿಗ್ರಹಿಕೆಗೆ ಸೀಮಿತವಾದರೆ ಅದು ಆಗುವುದಿಲ್ಲ, ಒಳಗಾಗುವುದಿಲ್ಲ ಅನ್ನುತ್ತಾನೆ ಭಟ್ರು. ಸೊ ಹೀಗೆ ಕಾವ್ಯದ ವಸ್ತುವಿನ ಕುರಿತಾಗಿ ಕವಿ ಮತ್ತು ವಿಜ್ಞಾನದ ಸಂಬಂಧ ಕುರಿತಾಗಿ ಇಲ್ಲಿ ಅಭಿಪ್ರಾಯವನ್ನು ಭಟ್ರು ವ್ಯಕ್ತಪಡಿಸ್ತಾರೆ. ಇಲ್ಲಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಸೊ ಈ ತರಗತಿ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಈ ವಿಡಿಯೋವನ್ನು ಮತ್ತೆ ಕೇಳಿಕೊಳ್ಳಿ. ಪಠ್ಯವನ್ನು, ಈ ಭಾಗವನ್ನು ಮತ್ತೆ ಓದಿಕೊಳ್ಳಿ. ಎಲ್ಲವನ್ನು ಕೇಳಿಕೊಂಡು ಏನಾದರೂ ಅನುಮಾನಗಳಿದೆ ಫೋನ್ ಮೂಲಕ ನನ್ನಲ್ಲಿ ಕೇಳಿ ಉತ್ತರವನ್ನು ಕೊಡ್ತೇನೆ. ಆಮೇಲೆ ಎಲ್ಲರೂ ಸಹ ಕಡ್ಡಾಯವಾಗಿ ಇದಕ್ಕೆ ಸಮ್ಮರಿಯನ್ನು ಬರೀಲೇಬೇಕಾಗುತ್ತೆ. ಕಡ್ಡಾಯವಾಗಿ ಬರೀಬೇಕು. ಎಷ್ಟು ಸರ್ತಿ ಬೇಕಾದ್ರೂ ಬರೀರಿ. ಆಫ್ಲೈನ್ ಕ್ಲಾಸ್ ಆರಂಭ ಆದ ತಕ್ಷಣ ನನಗೆ ಅದನ್ನು ತಂದು ಕೊಡಬೇಕಾಗ್ತದೆ. ಸೊ ಮುಂದಿನ ಕ್ಲಾಸಲ್ಲಿ ಮುಂದಿನ ವಿಚಾರಗಳನ್ನು ನಾವು ಗಮನಿಸ್ಕೊಳ್ಳೋಣ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.